ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ 114 ರಫೇಲ್ ಮಲ್ಟಿರೋಲ್ ಫೈಟರ್ ಏರ್ಕ್ರಾಫ್ಟ್ MRFA ಯೋಜನೆಗೆ ಸಂಬಂಧಿಸಿದಂತೆ ಅತ್ಯಂತ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಈ ಬಾರಿ ದಸಾಲ್ಟ್ ಏವಿಯೇಷನ್ ಕಂಪನಿ ತೆಗೆದುಕೊಂಡಿರುವ ನಿರ್ಧಾರ ಸುಮಾರು 1 ದಶಕದ ಹಿಂದೆ ವಿಫಲವಾಗಿದ್ದ 126 ಏರ್ಕ್ರಾಫ್ಟ್ MMRCA ಯೋಜನೆಯಿಂದ ಸಂಪೂರ್ಣ ಭಿನ್ನವಾಗಿದೆ. ಹಾಗಾದರೆ ಈ ಬಾರಿ ಏನು ಬದಲಾಗಿದೆ? ಹಿಂದಿನ ಒಪ್ಪಂದ ಏಕೆ ವಿಫಲವಾಯಿತು? ಈಗ ದಸಾಲ್ಟ್ ಕಂಪನಿ ಯಾವ ರೀತಿಯಲ್ಲಿ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳಲು ಮುಂದಾಗಿದೆ? ಭಾರತಕ್ಕೆ ಇದರಿಂದ ಆಗುವ ಲಾಭಗಳೇನು? ಇವೆಲ್ಲವನ್ನು ಈಗ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಸುಮಾರು 10 ವರ್ಷಗಳ ಹಿಂದೆ ಭಾರತವು 126 ಮೀಡಿಯಂ ಮಲ್ಟಿರೋಲ್ ಕಂಬ್ಯಾಟ್ ಏರ್ಕ್ರಾಫ್ಟ್ MMRCA ಖರೀದಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಆರಂಭಿಸಿತ್ತು. ಆ ಸ್ಪರ್ಧೆಯಲ್ಲಿ ಕೊನೆಗೆ ರಫೇಲ್ ಫೈಟರ್ ಜೆಟ್ ಆಯ್ಕೆಯಾಯಿತು. ಈ ಯೋಜನೆಯ ಪ್ರಕಾರ ಮೊದಲ 18 ರಫೇಲ್ ಯುದ್ಧ ವಿಮಾನಗಳು ನೇರವಾಗಿ ಫ್ರಾನ್ಸ್ನಲ್ಲಿ ತಯಾರಾಗಿ ಭಾರತಕ್ಕೆ ಬರಬೇಕಾಗಿತ್ತು. ಉಳಿದ 108 ರಫೇಲ್ ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ HAL ಸಂಸ್ಥೆ ಲೈಸೆನ್ಸ್ ಪ್ರೊಡಕ್ಷನ್ ನ ಮೂಲಕ ನಿರ್ಮಿಸಬೇಕಾಗಿತ್ತು. ಆದರೆ ಇಲ್ಲಿಯೇ ದೊಡ್ಡ ಸಮಸ್ಯೆ ಆರಂಭವಾಯಿತು. ದಸಾಲ್ಟ್ ಏವಿಯೇಷನ್ ಕಂಪನಿ ತನ್ನ ನಿಲುವಿನಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಿತ್ತು. HAL ನಿರ್ಮಿಸುವ 108 ರಫೇಲ್ ವಿಮಾನಗಳ ಗುಣಮಟ್ಟ, ಸಮಯಕ್ಕೆ ಸರಿಯಾದ ವಿತರಣೆ ಹಾಗೂ ಕಾರ್ಯಕ್ಷಮತೆಗೆ ತಾವು ಸಂಪೂರ್ಣ ಜವಾಬ್ದಾರಿ ಹೊರುವುದಿಲ್ಲ ಎಂದು ಕಂಪನಿ ತಿಳಿಸಿತ್ತು. ಅಂದರೆ HAL ತಯಾರಿಸುವ ವಿಮಾನಗಳಲ್ಲಿ ಯಾವುದೇ ತಾಂತ್ರಿಕ ದೋಷಗಳು ಕಂಡು ಬಂದರೆ ಅಥವಾ ಉತ್ಪಾದನೆ ವಿಳಂಬವಾದರೆ ಅದರ ಹೊಣೆಗಾರಿಕೆಯನ್ನು ದಸಾಲ್ಟ್ ಕಂಪನಿ ಸ್ವೀಕರಿಸಲು ಸಿದ್ಧವಾಗಿರಲಿಲ್ಲ. ಇನ್ನೊಂದೆಡೆ ಭಾರತದ ಡಿಫೆನ್ಸ್ ಮಿನಿಸ್ಟ್ರಿ ಮಾತ್ರ ಸಂಪೂರ್ಣ 126 ಯುದ್ಧ ವಿಮಾನಗಳಿಗೂ ಒಂದೇ ಸಂಸ್ಥೆ ಜವಾಬ್ದಾರಿಯಾಗಿರಬೇಕು ಎಂಬ ನಿಲುವನ್ನು ತೆಗೆದುಕೊಂಡಿತ್ತು. ಈ ಭಿನ್ನಾಭಿಪ್ರಾಯವೇ MMRCA ಯೋಜನೆಯ ಕುಸಿಯಲು ಪ್ರಮುಖ ಕಾರಣಗಳಲ್ಲಿ ಒಂದಾಯಿತು. ಇದರ ಜೊತೆಗೆ ವೆಚ್ಚದ ಏರಿಕೆ, ಟೆಕ್ನಾಲಜಿ ಟ್ರಾನ್ಸ್ಫರ್ ಕುರಿತು ಭಿನ್ನಾಭಿಪ್ರಾಯಗಳು ಹಾಗೂ ಉತ್ಪಾದನಾ ವ್ಯವಸ್ಥೆಯ ಬಗ್ಗೆ ಉಂಟಾದ ಗೊಂದಲಗಳು ಯೋಜನೆಯನ್ನು ಮತ್ತಷ್ಟು ಸಂಕೀರ್ಣಗೊಳಿಸಿದವು. ಕೊನೆಗೆ 126 ರಫೇಲ್ ಜೆಟ್ಗಳನ್ನು ಖರೀದಿಸುವ ಯೋಜನೆ ಸಂಪೂರ್ಣವಾಗಿ ರದ್ದಾಗಿತ್ತು. ಅದರ ಬದಲಿಗೆ 2016ರಲ್ಲಿ ಭಾರತವು ಕೇವಲ 36 ರಫೇಲ್ ಫೈಟರ್ ಜೆಟ್ಗಳನ್ನು ಖರೀದಿಸುವ ಗವರ್ನಮೆಂಟ್ ಟು ಗವರ್ನಮೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಆ ಎಲ್ಲ ಯುದ್ಧ ವಿಮಾನಗಳು ಫ್ರಾನ್ಸ್ನಲ್ಲೇ ನಿರ್ಮಾಣವಾಗಿ ಭಾರತೀಯ ವಾಯುಪಡೆಗೆ ಸೇರಿದ್ದವು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಈ ಬಾರಿ ನಡೆಯಲಿರುವ 114 ರಫೇಲ್ MRFA ಯೋಜನೆಯಲ್ಲಿ ದಸಾಲ್ಟ್ ಏವಿಯೇಷನ್ ಕಂಪನಿ ಮೊದಲಿನಿಂದಲೇ ಸಂಪೂರ್ಣ ಜವಾಬ್ದಾರಿಯನ್ನು ಸ್ವೀಕರಿಸುವುದಾಗಿ ಘೋಷಿಸಿದೆ. ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು ಸ್ಪಷ್ಟವಾಗಿ ಹೇಳಿರುವಂತೆ ಹಿಂದಿನ MMRCA ಯೋಜನೆಯಂತಹ ಗೊಂದಲ ಈ ಬಾರಿ ನಡೆಯುವುದಿಲ್ಲ. ಈ ಬಾರಿ ನಿರ್ಮಾಣವಾಗುವ ಪ್ರತಿಯೊಂದು ರಫೇಲ್ ಯುದ್ಧ ವಿಮಾನದ ಗುಣಮಟ್ಟ, ಉತ್ಪಾದನೆ, ಅತ್ಯಾಧುನಿಕ ವ್ಯವಸ್ಥೆಗಳ ಏಕೀಕರಣ, ಸಮಯಕ್ಕೆ ಸರಿಯಾದ ವಿತರಣೆ ಹಾಗೂ ಅಂತಿಮ ಕಾರ್ಯಕ್ಷಮತೆ ಇವೆಲ್ಲಕ್ಕೂ ದಸಾಲ್ಟ್ ಕಂಪನಿ ನೇರ ಹೊಣೆಗಾರಿಕೆ ವಹಿಸಲಿದೆ. ಅಂದರೆ ಭಾರತಕ್ಕೆ ಸಿಗುವ ರಫೇಲ್ ಯುದ್ಧ ವಿಮಾನಗಳ ಬಗ್ಗೆ ಒಂದೇ ಸಂಸ್ಥೆ ಸಂಪೂರ್ಣ ಉತ್ತರದಾಯಿತ್ವ ಹೊಂದಿರುತ್ತದೆ. ಇದರಿಂದ ಹಿಂದಿನ ಯೋಜನೆಯಲ್ಲಿ ಕಂಡುಬಂದ ಸಮಸ್ಯೆಗಳು ಮರುಕಳಿಸುವ ಸಾಧ್ಯತೆ ಬಹಳಷ್ಟು ಕಡಿಮೆಯಾಗಲಿದೆ. ಇನ್ನೊಂದು ಮಹತ್ವದ ಬದಲಾವಣೆ ಎಂದರೆ ಈ ಬಾರಿ ಭಾರತೀಯ ಪಾಲುದಾರರನ್ನು ಸರ್ಕಾರ ನೇರವಾಗಿ ಆಯ್ಕೆ ಮಾಡುವುದಿಲ್ಲ. ಬದಲಾಗಿ ದಸಾಲ್ಟ್ ಏವಿಯೇಷನ್ ಕಂಪನಿ ತನ್ನದೇ ಮಾನದಂಡಗಳ ಆಧಾರದಲ್ಲಿ ಭಾರತೀಯ ಕೈಗಾರಿಕಾ ಪಾಲುದಾರರನ್ನು ಆಯ್ಕೆ ಮಾಡುತ್ತಿದೆ. ಈ ಪ್ರಕ್ರಿಯೆಯಲ್ಲಿ ಈಗಾಗಲೇ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಜೊತೆ 4 ಪ್ರೊಡಕ್ಷನ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ಸ್ ಗಳಿಗೆ ಸಹಿ ಹಾಕಲಾಗಿದೆ. ಇದರ ಫಲವಾಗಿ ಮೊದಲ ಬಾರಿಗೆ ಫ್ರಾನ್ಸ್ನ ಹೊರಗಿನ ದೇಶದಲ್ಲಿ ರಫೇಲ್ ಯುದ್ಧ ವಿಮಾನದ ಫ್ಯೂಸಲೇಜ್ ನಿರ್ಮಾಣವಾಗುತ್ತಿದೆ. ಈ ಉತ್ಪಾದನಾ ಘಟಕ ಹೈದರಾಬಾದ್ ನಲ್ಲಿ ಸ್ಥಾಪನೆಯಾಗಿದ್ದು ಭಾರತವು ಜಾಗತಿಕ ರಫೇಲ್ ಉತ್ಪಾದನಾ ಸರಪಳಿಯ ಪ್ರಮುಖ ಭಾಗವಾಗುತ್ತಿದೆ. ಇದರ ಜೊತೆಗೆ ರಫೇಲ್ ಯುದ್ಧ ವಿಮಾನದ ವಿಂಗ್, ಸಬ್ ಸಿಸ್ಟಮ್ಸ್ ಹಾಗೂ ಇತರ ಪ್ರಮುಖ ಭಾಗಗಳ ನಿರ್ಮಾಣಕ್ಕೂ ಹಲವು ಭಾರತೀಯ ಕಂಪನಿಗಳು ಸ್ಪರ್ಧಿಸುತ್ತಿವೆ. ಈ ಸ್ಪರ್ಧೆಯಲ್ಲಿ HAL, ಟಾಟಾ ಸೇರಿದಂತೆ ಖಾಸಗಿ ಹಾಗೂ ಸಾರ್ವಜನಿಕ ವಲಯದ ಹಲವು ಸಂಸ್ಥೆಗಳು ಭಾಗವಹಿಸುವ ನಿರೀಕ್ಷೆಯಿದೆ.
ಯಾವ ಸಂಸ್ಥೆಗೆ ಕೆಲಸ ಸಿಗಬೇಕು ಎಂಬುದನ್ನು ಅದರ ತಾಂತ್ರಿಕ ಸಾಮರ್ಥ್ಯ, ಉತ್ಪಾದನಾ ಸಾಮರ್ಥ್ಯ, ಗುಣಮಟ್ಟ ಹಾಗೂ ಭಾರತದ ಆತ್ಮನಿರ್ಭರ ಭಾರತದ ಗುರಿಗೆ ನೀಡುವ ಕೊಡುಗೆಯ ಆಧಾರದ ಮೇಲೆ ದಸಾಲ್ಟ್ ಕಂಪನಿ ನಿರ್ಧರಿಸಲಿದೆ. ಇದು ಸಹ ಹಿಂದಿನ MMRCA ಮಾದರಿಯಿಂದ ದೊಡ್ಡ ಬದಲಾವಣೆಯಾಗಿದೆ. ಈಗ ಉತ್ಪಾದನೆಯ ಪ್ರಮಾಣದ ಬಗ್ಗೆ ಮಾತನಾಡುವುದಾದರೆ ಒಟ್ಟು 114 ರಫೇಲ್ MRFA ಯುದ್ಧ ವಿಮಾನಗಳಲ್ಲಿ ಸುಮಾರು 90 ಯುದ್ಧ ವಿಮಾನಗಳು ಭಾರತದಲ್ಲೇ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಈ ಯೋಜನೆಯಲ್ಲಿ ಆರಂಭಿಕ ಹಂತದಲ್ಲೇ ಸುಮಾರು 40ರಿಂದ 50% ಇಂಡಿಜಿನಸ್ ಕಂಟೆಂಟ್ ಇರುವ ನಿರೀಕ್ಷೆ ಇದೆ. ಕಾಲಕ್ರಮೇಣ ಭಾರತೀಯ ಕಂಪನಿಗಳ ಸಾಮರ್ಥ್ಯ ಹೆಚ್ಚಿದಂತೆ ಸ್ಥಳೀಯ ಉತ್ಪಾದನೆಯ ಪ್ರಮಾಣ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಇದರಿಂದ ಭಾರತದಲ್ಲಿ ಹೊಸ ತಂತ್ರಜ್ಞಾನ, ಅತ್ಯಾಧುನಿಕ ಉತ್ಪಾದನಾ ವ್ಯವಸ್ಥೆಗಳು, ಕೌಶಲ್ಯ ಅಭಿವೃದ್ಧಿ ಹಾಗೂ ಸಾವಿರಾರು ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಇದರ ಜೊತೆಗೆ ಭಾರತವು ಭವಿಷ್ಯದಲ್ಲಿ ಜಾಗತಿಕ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಬೆಳೆಯುವ ಅವಕಾಶವೂ ಹೆಚ್ಚಲಿದೆ. ಇನ್ನೊಂದು ಅತ್ಯಂತ ಮಹತ್ವದ ಬದಲಾವಣೆ ಎಂದರೆ ಭಾರತದಲ್ಲೇ ನಿರ್ಮಾಣವಾಗುವ ರಫೇಲ್ ಯುದ್ಧ ವಿಮಾನಗಳ ಗ್ರೌಂಡ್ ಟೆಸ್ಟಿಂಗ್ ಮತ್ತು ಫ್ಲೈಟ್ ಟೆಸ್ಟಿಂಗ್ ಕೂಡ ಭಾರತದಲ್ಲೇ ನಡೆಸುವ ಯೋಜನೆ ಇದೆ. ಹಿಂದೆ ಇಂತಹ ಪರೀಕ್ಷೆಗಳಿಗಾಗಿ ಯುದ್ಧ ವಿಮಾನಗಳನ್ನು ಫ್ರಾನ್ಸ್ಗೆ ಕಳುಹಿಸುವ ಅಗತ್ಯವಿತ್ತು. ಆದರೆ ಈಗ ಉತ್ಪಾದನೆಯಿಂದ ಹಿಡಿದು ಪರೀಕ್ಷೆ ಹಾಗೂ ಗುಣಮಟ್ಟದ ದೃಢೀಕರಣದವರೆಗೆ ಬಹುತೇಕ ಎಲ್ಲ ಪ್ರಕ್ರಿಯೆಗಳು ಭಾರತದಲ್ಲೇ ನಡೆಯಲಿವೆ. ಇದರಿಂದ ಸಮಯದ ಉಳಿತಾಯವಾಗುವುದಷ್ಟೇ ಅಲ್ಲದೆ ಭಾರತೀಯ ತಾಂತ್ರಿಕ ಪರಿಣತರಿಗೆ ಹೆಚ್ಚಿನ ಅನುಭವ ಹಾಗೂ ಸಾಮರ್ಥ್ಯವೂ ದೊರೆಯಲಿದೆ. ಈಗ ಈ ಒಪ್ಪಂದದ ಸ್ಥಿತಿಯನ್ನು ನೋಡಿದರೆ ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ ಈಗಾಗಲೇ ಈ ಯೋಜನೆಗೆ ಅನುಮೋದನೆ ನೀಡಿದೆ. ಮುಂದಿನ ಹಂತದಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ CCS ಅಂತಿಮ ಅನುಮೋದನೆ ನೀಡಿದ ನಂತರ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಬೀಳುವ ನಿರೀಕ್ಷೆ ಇದೆ. ಪ್ರಸ್ತುತ ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಈ ವರ್ಷಾಂತ್ಯದೊಳಗೆ ಒಪ್ಪಂದ ಅಂತಿಮಗೊಳ್ಳುವ ಸಾಧ್ಯತೆ ಇದೆ. ಮೊದಲ ರಫೇಲ್ ಯುದ್ಧ ವಿಮಾನಗಳ ವಿತರಣೆ ಸುಮಾರು 2030ರ ವೇಳೆಗೆ ಆರಂಭವಾಗಬಹುದು. ಅದರ ನಂತರ ಭಾರತದಲ್ಲೇ ದೊಡ್ಡ ಪ್ರಮಾಣದಲ್ಲಿ ರಫೇಲ್ ಜೆಟ್ಗಳ ನಿರ್ಮಾಣ ಪ್ರಾರಂಭವಾಗುವ ನಿರೀಕ್ಷೆ ಇದೆ. ಒಟ್ಟಾರೆ ನೋಡಿದರೆ ಈ ಬಾರಿ ನಡೆಯುತ್ತಿರುವ 114 ರಫೇಲ್ ಜೆಟ್ MRFA ಯೋಜನೆ ಹಿಂದಿನ MMRCA ಯೋಜನೆಯ ತಪ್ಪುಗಳಿಂದ ಪಾಠ ಕಲಿತು ರೂಪಿಸಲಾದ ಹೊಸ ಮಾದರಿಯಾಗಿದೆ. ದಸಾಲ್ಟ್ ಏವಿಯೇಷನ್ ಕಂಪನಿ ಸಂಪೂರ್ಣ ಜವಾಬ್ದಾರಿ ವಹಿಸುವುದು, ಭಾರತೀಯ ಪಾಲುದಾರರನ್ನು ತಾಂತ್ರಿಕ ಸಾಮರ್ಥ್ಯದ ಆಧಾರದ ಮೇಲೆ ಆಯ್ಕೆ ಮಾಡುವುದು, ಭಾರತದಲ್ಲೇ ಉತ್ಪಾದನೆ ಹಾಗೂ ಪರೀಕ್ಷೆ ನಡೆಸುವುದು ಮತ್ತು ಹೆಚ್ಚಿನ ಸ್ಥಳೀಯ ಉತ್ಪಾದನೆಗೆ ಒತ್ತು ನೀಡುವುದು ಇವೆಲ್ಲವೂ ಭಾರತದ ರಕ್ಷಣಾ ಕೈಗಾರಿಕೆಗೆ ದೀರ್ಘಕಾಲದ ಲಾಭ ತರುವ ಹೆಜ್ಜೆಗಳಾಗಿ ಪರಿಣಮಿಸಬಹುದು. ಈ ಯೋಜನೆ ಯಶಸ್ವಿಯಾದರೆ ಭಾರತೀಯ ವಾಯುಪಡೆಯ ಯುದ್ಧ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಭಾರತವನ್ನು ಜಾಗತಿಕ ರಕ್ಷಣಾ ಉತ್ಪಾದನಾ ಕ್ಷೇತ್ರದಲ್ಲಿ ಇನ್ನಷ್ಟು ಬಲಿಷ್ಠ ರಾಷ್ಟ್ರವನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? 114 ರಫೇಲ್ ಜೆಟ್ MRFA ಯೋಜನೆ ಭಾರತಕ್ಕೆ ದೊಡ್ಡ ಯಶಸ್ಸಾಗುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.